ಕೇರಳದಲ್ಲೂ ಕೂಡ ಮಳೆ ಅವಾಂತರ ಮುಂದುವರಿತಾ ಇದೆ. ವಯನಾಡ್ನಲ್ಲಿ ಅತಿ ಭೀಕರ ಭೂಕುಸಿತ ಉಂಟಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಗುಡ್ಡ ಕುಸಿತದಿಂದ 19ಕ್ಕೂ ಹೆಚ್ಚು ಜನ 20 ಜನ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 20ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮನೆ ಮಳೆಗೆ. ವಯನಾಡ್ನ ಚೂರನ್ ಮಾಲಾ ಬಳಿ ಈ ಅವಘಡ ಸಂಭವಿಸಿದೆ. ಮಣ್ಣಿನಡಿಯಲ್ಲಿ ನೂರಾರು ಮಂದಿ ಸಿಲುಕಾಕಿಕೊಂಡಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಸಂಪರ್ಕವಾಗಿದ್ದ ಸೇತುವೆಯು ಕುಸಿತವಾಗಿದೆ. ಸೇತುವೆ ಇಲ್ಲದೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ ಅಂತೆ. ಕೇರಳದ ವಯನಾಡಲ್ಲಿ ಮಳೆ ಅವಾಂತರ 20 ಜನರನ್ನ ಬಲಿ ಪಡೆಯೋ ಮಟ್ಟಿಗೆ ಎಷ್ಟು ಭೀಕರವಾಗಿರಬಹುದು ಅಂತ. ವಯನಾಡ್ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಪ್ರದೇಶಗಳು, ವಯನಾಡ್, ಕುಟ್ಟನಾಡ್. ರಾಹುಲ್ ಗಾಂಧಿ ಸಂಸದರಾಗಿರೋ ಕಾರಣಕ್ಕಾಗಿ ವಯನಾಡಿಗೆ ಇನ್ನಷ್ಟು ಹೆಚ್ಚಿನ ಪ್ರಚಾರ ಬಂತು ರಾಷ್ಟ್ರೀಯ ಮಟ್ಟದಲ್ಲಿ. ಈಗ ಅಲ್ಲಿ ಆಗ್ತಾ ಇರುವಂಥದ್ದು ಭಾಳ ದೊಡ್ಡ ಭೂಕುಸಿತ. ನಮಗೆ ಹೇಗೆ 2018ರಲ್ಲಿ ಕೊಡಗಿನಲ್ಲಿ ಉಂಟಾಗಿತ್ತು ನೋಡಿ, 20 ಮಂದಿ ಮೃತಪಟ್ಟಿದ್ದಾರೆ. ಸಮರೋಪಾದಿಯಲ್ಲಿ ಕೆಲಸಗಳು ಸಾಗ್ತಾ ಇದೆ. ಬಹುಶಃ ತೇನೆ ಬರುತ್ತಾ ಕಾದು ನೋಡಬೇಕಾಗಿದೆ. ವಯನಾಡಿನಲ್ಲಿ ಅತಿ ಭೀಕರ ಭೂಕುಸಿತ ಉಂಟಾಗಿದೆ ನೋಡಿ. ಕೆಲವೊಮ್ಮೆ ಈ ಪ್ರಕೃತಿ ಏನು ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಈಗ ನಾವು ಚಿರೂರಲ್ಲಿ ಆದ ದುರಂತವನ್ನು ರೋಡ್ ಅಗಲೀಕರಣ, ಅರಣ್ಯ ಇಲಾಖೆಯವರು ಮರ ಬೆಳೆಸಿಲ್ಲ, ಹೀಗೆಲ್ಲ ಆರೋಪಗಳನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ನಮಗೆ ಕಂಡಿದ್ದೆಲ್ಲ ತನ್ನ ಭಾವಕ್ಕೆ, ತನ್ನ ಬಕುತಿಗೆ ತೊಂದಿರತ್ತಲ್ಲ. ಇಲ್ಲಿ ಏನಾಯಿತು? ಇಲ್ಲಿ ಏನಾಗಿದ್ರೆ ಈಗ ಕೆಲವೊಮ್ಮೆ ನಾವು ಕೂಡ ಆಲೋಚನೆ ಮಾಡಬೇಕಲ್ಲ, ಇಲ್ಲಿ ಏನು, ಯಾವ ಕಾರಣಕ್ಕಾಗಿ ಆಯಿತು? ಇಲ್ಲಿ ರೋಡನ್ನು ಅಗಲ ಮಾಡುವಂಥದ್ದೇನು ನಡೆದಿಲ್ಲ ಅಲ್ಲಿ, ಅಥವಾ ಅರಣ್ಯವನ್ನು ನಾಶ ಮಾಡುವಂಥದ್ದೇನು ನಡೆದಿಲ್ಲ. ಎಲ್ಲವೂ ಭಾಳ ಸುಸಜ್ಜಿತವಾಗಿಯೇ ಇತ್ತು. ಆದರೆ ಕೆಲವೊಮ್ಮೆ ಪ್ರಕೃತಿ ವಿಕೋಪಗಳು ಯಾವ ರೀತಿ ಉಂಟಾಗತ್ತೆ ಅಂತಂದರೆ, ಕೆಲಾಮಿಟಿಯಿಂದ ಕರೀತೀವಲ್ವ, ಆ ಥರ. ಈಗ ಹಿಮಪಾತ ಹೆಂಗುಂಟಾಗತ್ತದೆ ಯಾರಿಗೂ ಗೊತ್ತಿಲ್ಲ, ಯಾರದನ್ನು ತಳ್ಳಿರೋದಿಲ್ಲ, ಆ ಸಂದರ್ಭಕ್ಕೆ ಉಂಟಾಗಿರ್ತದೆ. ಹಾಗೇನೆ ಈ ಪ್ರಕೃತಿಯ ಭೀಕರತೆ ಇದೆಯಲ್ಲ, ಅದನ್ನು ಎದುರಿಸೋಕೆ ಅಷ್ಟು ಈಸಿ ಅಲ್ಲ. ಆದರೆ ಒಂದಂತೂ ಕಳಕಳಿ, ಆದಷ್ಟು ಒಂದು 20 ಜನ ಮೃತಪಟ್ಟಿದ್ದಾರಂತೆ. ಎಲ್ಲರೂ ಸೌಖ್ಯವಾಗಿರಲಿ, ಎಲ್ಲರನ್ನ ಸುರಕ್ಷತಾ ಸ್ಥಳಗಳಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಕೇರಳ ಸರ್ಕಾರ ಖಂಡಿತವಾಗ್ಲೂ ಮಾಡುತ್ತೆ. ಎಲ್ಲರೂ ಸುರಕ್ಷಿತವಾಗಿರಲಿ ಅನ್ನೋದು ನಮ್ಮ ಆಶಯ. ನೋಡಿ, ಎಂಥ ಒಂದು ಬೆಟ್ಟ ಕುಸಿದು ಬಿದ್ದಿದೆ, ದೊಡ್ಡ ಬೆಟ್ಟವೇ ಕುಸಿದು ಬಿದ್ದಿದೆ. ಬಹುಶಃ ಕರ್ನಾಟಕ ಕೂಡ ಅದಕ್ಕೆ, ಅಂದರೆ ಬೇರೆ ಬೇರೆ ರಾಜ್ಯಗಳು ಕೂಡ ಸಹಾಯ ಹಸ್ತ ಚಾಚಬಹುದು. ನೋಡೋಣ. ಓಕೆ, ಸೊ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಕೇರಳದ ವಯನಾಡ್ನಲ್ಲಿ ಆಗಿರುವಂತಹ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮೂಲಕ ಸಾಂತ್ವನ ಹೇಳಿದ್ದಾರೆ. ಮೃತ ಕುಟುಂಬಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಂತ್ವನ. ಭೂ ಕುಸಿತದ ಸುದ್ದಿ ತಿಳಿದು ತುಂಬಾ ನೋವಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ಜೊತೆ ಮಾತನಾಡಿದ್ದೇನೆ, ಕೇಂದ್ರದಿಂದ ನೆರವು ನೀಡೋದಾಗಿ ಮೋದಿ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳ ತೀವ್ರ ಚೇತರಿಕೆಗೆ, ಅಂದ್ರೆ ಆದಷ್ಟು ಬೇಗ ಅವರು ಚೇತರಿಕೆ ಕಾಣಲಿ ಅನ್ನೋ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಮೃತರಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರದ ಘೋಷಣೆ ಕೂಡ ಆಗಿದೆ. ಕೇಂದ್ರ ಸರ್ಕಾರದಿಂದ ಪರಿಹಾರದ ಘೋಷಣೆ ಆಗಿದೆ. പൊട്ടിയിട്ടുള്ള അവസ്ഥ ഇതാണിതാ. അരിക്കാട്ടിന്റെ പെര ഇതൊക്കെ നിൽക്കുന്ന ഏരിയ ഇത്. പച്ചക്കാട് പോയ മരുന്നതാ. ചൂരുമല കാണണമൊക്കെ ഇവിടുന്ന്. പൊട്ടിയിട്ടുള്ള അവസ്ഥ ഇതാണിതാ. അരിക്കാട്ടിന്റെ പെര ഇതൊക്കെ നിൽക്കുന്ന ഏരിയ ഇത്. പച്ചക്കാട് പോയ ಸಚಿವರೊಬ್ಬರ ಆಸ್ಪತ್ರೆಗೆ ತೆರಳಿ ചൂരുമല കാണണമൊക്കെ ഇവിടുന്ന്. ಅಲ್ಲಿ ಗಾಯಾಳುಗಳನ್ನ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಅಲರ್ಟ್ ಆಗಿ. ಬಹಳ ದೊಡ್ಡ ದುರಂತ, 20 ಜನ ಒಂದೇ ಸಲಕ್ಕೆ ಮೃತಪಟ್ಟಿದ್ದಾರೆ ಅಂತಂದರೆ ಅಷ್ಟು ಸುಲಭ ಅಲ್ಲ. ಆಮೇಲೆ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆ ಇಲ್ಲದೆ ರೆಸ್ಕ್ಯೂ ಆಪರೇಷನ್ಗೆ ಅಡ್ಡಿ. ಅದೇ ನನ್ನಂದೆ, ಈಗ ಕೆಲವೊಮ್ಮೆ ಏನು ಮಾಡೋಕ್ಕಾಗಲ್ಲ. ಈಗ ಸೇತುವೆ ಕೊಚ್ಚಿ ಹೋಗಿದೆ. ಹಾಗಿದ್ರೆ ಕೇರಳದವರು ಸೇತುವೆ ಏನು ಶಿಥಿಲ ಸೇತುವೆ ಕಟ್ಟಿದ್ರು ಅಂತ ಆರೋಪ ಮಾಡೋಕ್ಕಾಗತ್ತಾ? ಇಲ್ಲೂ ಅಲ್ಲ. ಒಂದ್ಸಗೆ ನಾಗರಾಜ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ನಾಗರಾಜ್, ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಏನಿದೆ?
ಜಯಪ್ರಕಾಶ್, ಏನು ಇವತ್ತು ಬೆಳಗಿನ ಜಾವ ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಮತ್ತೆ ಚಯನ್ಮಾಲಾದಲ್ಲಿ ಭೀಕರವಾದಂತಹ ಒಂದು ಭೂಕುಸಿತ ಆಗಿರ್ತಕ್ಕಂಥದ್ದು. ಇದರಲ್ಲಿ ಈಗಾಗಲೇ 20ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದ್ರೆ 106 ಜನ ಈ ಒಂದು ಭೂಕುಸಿತದಲ್ಲಿ ಸಿಲುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಕೇರಳ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಇರ್ಬೋದು ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಇರ್ಬೋದು ಸ್ಥಳಕ್ಕೆ ಹೋಗಿದ್ರೆ ಸೂಳೂರು ಏರ್ಫೋರ್ಸ್ ಇಂದ 2 ಹೆಲಿಕಾಪ್ಟರ್ ಗಳನ್ನು ಕೂಡ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಕರೆಸಿಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಈ ಒಂದು ಬೆಳವಣಿಗೆಗಳಾಗ್ತಾ ಇದ್ರೆ ಈ ಒಂದು ಕಾರ್ಯಾಚರಣೆ ಸುಲಲಿತವಾಗಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ಯಾಕಂತಂದ್ರೆ ಕೇರಳದ 8 ಜಿಲ್ಲೆಗಳಲ್ಲಿ ಈಗಾಗಲೇ IMD ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಹೀಗಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಒಂದು 8 ಜಿಲ್ಲೆಗಳಲ್ಲಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಪ್ರಧಾನಿಯವರು ಒಂದು ಟ್ವೀಟ್ ಮುಖಾಂತರ ಈಗಾಗಲೇ ಸಾಂತ್ವನ ಹೇಳಿ ಜೊತೆಗೆ ಎಲ್ಲ ಸಹಕಾರವನ್ನ ಕೇಂದ್ರದಿಂದ ಕೊಡೋದಾಗಿ ಘೋಷಣೆ ಮಾಡಿದ್ರೆ ಗಾಯಾಳುಗಳಿಗೆ 2,50,000 ಮತ್ತೆ ಮೃತಪಟ್ಟವರಿಗೆ 2 ಲಕ್ಷ ಪರಿಹಾರವನ್ನ ಸಹ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ಪಿಣರಾಯಿ ವಿಜಯನ್ ಅವರ ಒಂದು ಸಚಿವ ಸಂಪುಟದ 3-4 ಸಚಿವರು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜೊತೆಗೆ ಏನು ಅಗತ್ಯವಾಗಿ ಈಗ ಹೆಲ್ತ್ ಕಮಿಷನ್ ನಿಂದ ಹೆಲ್ಪ್ ಲೈನ್ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಈ ನಂಬರ್ಗಳಿಗೆ 2 ಟೋಲ್ ಫ್ರೀ ನಂಬರ್ಗಳನ್ನು ಕೊಟ್ಟು ಅಲ್ಲಿಗೆ ಕರೆ ಮಾಡಬಹುದು ಅಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಏನು 20ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ, ಇದು ಮತ್ತಷ್ಟು ದ್ವಿಗುಣ ಆಗೋ ಸಾಧ್ಯತೆ ಇದೆ ಅಂತೇಳಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ NDRF ಮತ್ತೆ SDRF ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಪ್ರಮುಖವಾಗಿ ಈ ಒಂದು ರಕ್ಷಣಾ ಕಾರ್ಯಾಚರಣೆ ಬೇಗ ನಡೆಯೋದಕ್ಕೆ ಮಳೆ ಅನುವು ಮಾಡಿಕೊಡುತ್ತಾ ಅನ್ನೋದು ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರತಕ್ಕಂಥ ಫೋರ್ಸ್ ಮುಂದೆ ಇರತಕ್ಕಂಥ ದೊಡ್ಡ ಪ್ರಶ್ನೆ. ಈಗಾಗಲೇ ಮಳೆ ನಡೀತಾ ಇದೆ, ಜೊತೆಗೆ ನೀರಿನ ಪ್ರವಾಹವು ಜೋರಾಗಿದೆ, ಕೆಲವು ನದಿಯಲ್ಲೂ ಸಹ ಶವಗಳು ಸಿಗ್ತಾ ಇದಾವೆ ಅಂತೇಳಿ ಅಲ್ಲಿ ಸ್ಥಳೀಯ ಆಡಳಿತ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದೊಂದು ದೊಡ್ಡ ದುರಂತವಾಗಿ ದಾಖಲಾಗೋ ಎಲ್ಲಾ ಸಾಧ್ಯತೆ ಇರತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇದು ಕೇರಳದ ವಯನಾಡಿನ ಪರಿಸ್ಥಿತಿ. ಆದರೆ ಇನ್ನು ಹಾಸನದ ಸಕಲೇಶ್ಪುರ ಭಾಗದಲ್ಲೂ ಕೂಡ ವರುಣನ ಆರ್ಭಟ ಮಿತಿ ಮೀರಿದೆ. ಸಕಲೇಶ್ಪುರ ಕುಂಬರಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿತವಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸುಮಾರು 10 ಅಡಿಗೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. 106 ಅಡಿ ಪ್ರಪಾತದಂತೆ ರಸ್ತೆನೇ ಕುಸಿತ ಆಗ್ಬಿಟ್ಟಿದೆ. ಹಾಗಾಗಿ ಹಲವು ಜನ ಅದೇ ಮಾರ್ಗವಾಗಿ ಓಡಾಡೋರು ಈಗ ಪರದಾಡ್ತಿದ್ದಾರೆ. ಹಾರ್ಲೆ ಮತ್ತು ದೇಕ್ಲಾ ಗ್ರಾಮದ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದೆ. ಜನ ಪರದಾಡ್ತಿದ್ದಾರೆ. ದೃಶ್ಯ ನಾವು ಗಮನಿಸಬಹುದು. 106 ಅಡಿ ಪ್ರಪಾತದ ರೀತಿಯಲ್ಲಿ ಗುಂಡಿ ಬಿದ್ದಿದೆ. ರಸ್ತೆ ಮಗುಚಿ ಬಿದ್ದಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರಾದ್ರೂ ಜನ ಓಡಾಡುವಾಗ ಈ ರೀತಿ ಆಗಿಬಿಟ್ಟಿದ್ರೆ ಬಹಳ ಆತಂಕದ ವಾತಾವರಣ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.